ರಾಹುಲ್ ಗಾಂಧಿ ಮತ್ತೆ ಮಾತಾಡಲಿಕ್ಕೆ ಶುರು ಮಾಡಿದ್ದಾರೆ. ಮೋದಿಯವರನ್ನ ಟಾರ್ಗೆಟ್ ಮಾಡಿ ಮಾತಾಡ್ತಾ ಇದ್ದಾರೆ. ಟ್ವೀಟ್ ಕೂಡ ಮಾಡಿದ್ದಾರೆ. ಜೊತೆಗೆ ಏನಂದ್ರೆ ಯಾಕೆ ಸುಳ್ಳು ಭಾಷಣ ಮಾಡ್ತೀರಿ ಅಂತ ಕೂಡ ಪ್ರಶ್ನೆ ಕೇಳಿದ್ದಾರೆ. ಕ್ಯಾಮರಾ ಮುಂದೆ ಮಾತ್ರ ನಿಮ್ಮ ರಕ್ತ ಯಾಕೆ ಕುದಿಯುತ್ತೆ? ಇದು ರಾಹುಲ್ ಗಾಂಧಿಯವರ ಪ್ರಶ್ನೆ. ಯುದ್ಧದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಕಾಂಗ್ರೆಸ್ ನಾಯಕರು ಏನೇನು ಮಾತಾಡಿದ್ರು, ಏನು ಎತ್ತ, ಅದು ಎಷ್ಟರ ಮಟ್ಟಿಗೆ ಟೀಕೆಗೆ ಪಾತ್ರವಾಯಿತು ಅದೆಲ್ಲದೂ ಕೂಡ ಗೊತ್ತಿರುವಂಥ ಸಂಗತಿ. ಭಯೋತ್ಪಾದನೆ ಬಗ್ಗೆ ಪಾಕ್ ಹೇಳಿಕೆಯನ್ನು ಯಾಕೆ ನಂಬ್ತೀರಿ? ಭಾರತದ ಹಿತಾಸಕ್ತಿಗಳನ್ನು ಯಾಕೆ ತ್ಯಾಗ ಮಾಡಿದ್ರಿ? ಇದು ರಾಹುಲ್ ಗಾಂಧಿಯವರ ಪ್ರಶ್ನೆ ನರೇಂದ್ರ ಮೋದಿಯವರಿಗೆ. ಮೋದಿಯವರ ನಿನ್ನೆಯ ಸ್ಟೇಟ್ಮೆಂಟ್ ಇದೆಯಲ್ಲ, ಅದಕ್ಕೆ ಸಂಬಂಧಪಟ್ಟಂಗೆ ಮಾತಾಡಿದ್ದಾರೆ ರಾಗ. ಹಾಗಾದರೆ ಏನು ಹೇಳಿದ್ರು ನಿನ್ನೆ ಮೋದಿ? ಬನ್ನಿ ನೋಡೋಣ. मोदी यहां सीना तान कर खड़ा है. मोदी का दिमाग ठंडा. ಕಂಗ್ರ್ಯಾಚುಲೇಷನ್ಸ್. ಯಾರು ಹುಡುಗ? ಮದುವೆ ಅಲ್ಲ, ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹೌದಾ? ಹೇಗೆ? ಬಾಸ್ ವಾಲಾ. बॉस वाला, बी द बॉस. है ठंडा रहता है, लेकिन मोदी का लहू गर्म होता है. और अब तो मोदी की नसों में लहू नहीं, गरम सिंदूर बह रहा है. मोदी ನರನಾಡಿಗಳಲ್ಲಿ ರಕ್ತ ಕುದೀತಾ ಇದೆ ಅಂತ ಹೇಳಿದಂಥ ಮಾತು. ಇದಕ್ಕೆ ಸಂಬಂಧಪಟ್ಟಂಗೆ ರಾಹುಲ್ ಗಾಂಧಿ ಮಾಡಿರುವಂಥ ಟ್ವೀಟ್. ಮೋದಿಜಿ, ಪೊಳ್ಳು ಭಾಷಣ ಮಾಡುವುದನ್ನು ನಿಲ್ಲಿಸಿ. ಇಷ್ಟು ಹೇಳಿ, ಭಯೋತ್ಪಾದನೆ ಬಗ್ಗೆ ಪಾಕಿಸ್ತಾನದ ಹೇಳಿಕೆಯನ್ನ ನೀವು ಏಕೆ ನಂಬಿದ್ದೀರಿ? ಟ್ರಂಪ್ಗೆ ತಲೆಬಾಗುವ ಮೂಲಕ ನೀವು ಭಾರತದ ಹಿತಾಸಕ್ತಿಗಳನ್ನ ಏಕೆ ತ್ಯಾಗ ಮಾಡಿದಿರಿ? ಕ್ಯಾಮರಾಗಳ ಮುಂದೆ ಮಾತ್ರ ನಿಮ್ಮ ರಕ್ತ ಏಕೆ ಕುದಿಯುತ್ತದೆ? ನೀವು ಭಾರತದ ಗೌರವಕ್ಕೆ ಧಕ್ಕೆ ತಂದಿದ್ದೀರಿ. ಇನ್ನು ಮಾತುಕತೆ ಉಗ್ರವಾದ ಒಟ್ಟೊಟ್ಟಿಗೆ ಸಾಗಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಭಾರತ ಮತ್ತೊಮ್ಮೆ ಸ್ಪಷ್ಟಪಡಿಸಿದೆ. ಈ ಮುಖಾಂತರ ಏನಂದರೆ ನಿಮ್ಮ ವಿರುದ್ಧ ನಮ್ಮ ಕ್ರಮಗಳು ಅಬಾಧಿತ ಅನ್ನುವಂಥ ಮಾತನ್ನು ಕೂಡ ಪುನರುಚ್ಚರಿಸಿದೆ. ಭಯೋತ್ಪಾದನೆ ಹಾಗೂ ಮಾತುಕತೆ ಒಟ್ಟಿಗೆ ನಡೆಯೋದಿಲ್ಲ. ಮೋಸ್ಟ್ ವಾಂಟೆಡ್ ಉಗ್ರರನ್ನು ನೀವು ಹಸ್ತಾಂತರ ಮಾಡಲೇಬೇಕು. ಟಿವಿ ನನಗೆ ಕೇಂದ್ರ ಸರ್ಕಾರದ ಉನ್ನತ ಮೂಲಗಳು ಮಾಹಿತಿ ಕೊಟ್ಟಿವೆ. ಉಗ್ರರನ್ನು ಹಸ್ತಾಂತರಿಸುವ ಚರ್ಚೆಗೆ ಮಾತ್ರ ನಾವು ರೆಡಿ. ಪಾಕಿಸ್ತಾನ ಟರ್ಕಿಗೆ ಭಾರತ ಖಡಕ್ ಸಂದೇಶವನ್ನು ರವಾನಿಸಿದೆ. ಎಲ್ಲಿ ತನಕ ಇದಾಗಲ್ವಲ್ಲ ಅಲ್ಲಿ ತನಕ ಸಿಂಧೂ ಜಲ ಒಪ್ಪಂದ ಅದೆಂದೂ ಕೂಡ ಅದಕ್ಕೆ ಚಾಲನೆ ಕೊಡೋಕ್ಕೆ ಸಾಧ್ಯ ಇಲ್ಲ. ಪಾಕ್ ಆಕ್ಯುಪೈಡ್ ಕಾಶ್ಮೀರ ಏನಿದೆ, ಪಾಕ್ ಆಕ್ರಮಿತ ಕಾಶ್ಮೀರ ಬಿಟ್ಕೊಟ್ರೆ ಮಾತ್ರ, ಅದನ್ನು ಬಿಟ್ಟರೆ ಮಾತ್ರ ಪಾಕ್ ಜೊತೆಗೆ ಮಾತುಕತೆ. ಇಲ್ಲ ಅಂದರೆ ಮಾತೂ ಇಲ್ಲ, ನೀರೂ ಇಲ್ಲ. ಯಾವುದೇ ಕಾರಣಕ್ಕೂ ಸಿಂಧೂ ನದಿಯ ನೀರನ್ನು ನಾವು ಬಿಡಲ್ಲ. ಇದು ಭಾರತದ ಸ್ಪಷ್ಟ ನೀತಿ, ಸ್ಪಷ್ಟ ನಿಲುವು. ಸಿಂಧೂ ನದಿ ನೀರಿಲ್ದೇ ಪಾಕಿಸ್ತಾನ ಒದ್ದಾಡ್ತಾ ಇದೆ. ಸಿಂಧೂ ನದಿಯ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಒಳ್ಳೊಳಗೆ ನಿನ್ನೆ ಈಗ ಯುದ್ಧ ಶುರುವಾಗಿದೆ. ಭಯೋತ್ಪಾದನೆ ನಿಲ್ಲಿಸೋ ತನಕ ನೀರು ಬಿಡಲ್ಲ ಅಂತ ಭಾರತ ಹೇಳಿರೋದು. ಉಗ್ರರಿಗೆ ಬೆಂಬಲ ನೀಡೋದನ್ನು ಭಾರತ ನಿಲ್ಲಿಸಬೇಕು. ಆಗ ಮಾತ್ರ ಸಿಂಧೂ ನದಿಯ ನೀರು ಹರಿಯುತ್ತೆ. ಇದು ಈಗ ನೋಡಿ, ಒಂದು ಕಡೆಗೆ ಈ ಸಿಂಧೂ ನೆಲ ಏನಿದೆಯಲ್ಲ, ಸಿಂಧೂ ದೇಶ ಮಾಡಿಕೊಡ್ಬೇಕು ಅಂತ ಏನು ಒತ್ತಡ ಕೇಳಿ ಬರ್ತಾ ಇದೆ, ಅಲ್ಲೂ ಕೂಡ ಗದ್ದಲ ಗಲಾಟೆಗಳು ಶುರುವಾಗಿದೆ. ಪಂಜಾಬ್ನಲ್ಲೂ ಕೂಡ ಗದ್ದಲ ಗಲಾಟೆಗಳು ಶುರುವಾಗಿದೆ, ಅಂದರೆ ಪಾಕಿಸ್ತಾನದ ಪಂಜಾಬಲ್ಲಿ. ಈ ಮುಖಾಂತರ ಬರೀ ಏನು ಅಂದರೆ ನಿಲ್ಲಿಸಿನ್ನೂ ಒಂದು ತಿಂಗಳಾಗಿಲ್ಲ.